ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಜಾಲಹಳ್ಳಿ ಸಮೀಪದ ನಾರಾಯಣಪುರ ಬಲದಂಡೆ ಕಾಲುವೆ ಅವಲಂಬಿತ ಪ್ರದೇಶದ ರೈತರು ತಮ್ಮ ಬೆಳೆಗಳಿಗೆ ನಿರಂತರವಾಗಿ ನೀರು ಹರಿಸುವಂತೆ ಆಗ್ರಹಿಸಿ ಧರಣಿ ಸತ್ಯಾಗ್ರಹ ಮಾಡಿದ್ದಾರೆ. ಅಂಬೇಡ್ಕರ್ ಸರ್ಕಲ್ ಬಳಿ ಕರ್ನಾಟಕ ಪ್ರಾಂತ್ಯ ರೈತ ಸಂಘ ಹಾಗೂ ನೀರು ಬಳಕೆದಾರರ ಸಂಘದ ವತಿಯಿಂದ ಈ ಪ್ರತಿಭಟನೆ ಜರುಗಿದೆ. ಈ ಭಾಗದ ರೈತರು ಭತ್ತ, ಸಜ್ಜಿ, ಸೂರ್ಯಕಾಂತಿ, ಮೆಣಸಿನಕಾಯಿ ಸೇರಿ ವಿವಿಧ ಬೆಳೆಯನ್ನ ಬೆಳೆದಿದ್ದು ಬೆಳೆಗಳು ಸಮರ್ಪಕವಾಗಿ ಬೆಳೆಯಲು ಏಪ್ರಿಲ್ 15ರ ತನಕ ಕಾಲುವೆಗೆ ನಿರಂತರವಾಗಿ ನೀರು ಹರಿಸಬೇಕು ಅಂತ ಒತ್ತಾಯಿಸಿದ್ದಾರೆ. ಪ್ರತಿಭಟನೆಯ ವೇಳೆ ಮಾತನಾಡಿದ ರಂಗಣ್ಣ ಕುಲ್ಕರ್, ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ತಕ್ಷಣ ಕ್ರಮ ಕೈಗೊಂಡು ರೈತರ ಬೆಳೆಗಳಿಗೆ ನೀರು ಒದಗಿಸಬೇಕು ಅಂತ ಆಗ್ರಹ ಮಾಡಿದ್ರು. ಪತ್ರಕರ್ತ ಗಿರಿಯಪ್ಪ ಪೂಜಾರಿ ಅವರು ಕೂಡ ಮಾತನಾಡಿ, ಪ್ರಸ್ತುತ ನೀರಾವರಿ ಇಲಾಖೆಯ 10 ದಿನಗಳ ವಾರಬಂದಿ ಕ್ರಮದಿಂದ ಕಾಲುವೆಯ ಕೊನೆಯ ಭಾಗದ ರೈತರಿಗೆ ನೀರು ತಲುಪ್ತಾ ಇಲ್ಲ ಅಂತ ಆರೋಪಿಸಿದ್ರು. ರೈತರ ಅಭಿಪ್ರಾಯವಿಲ್ಲದೆ ಏಪ್ರಿಲ್ 3ರಂದು ನೀರು ಬಂದ್ ಮಾಡುವ ನಿರ್ಧಾರ ಸರಿಯಲ್ಲ ಎಂದಿದ್ದಾರೆ. ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ನರಸಣ್ಣ ನಾಯಕ ಮಾತನಾಡಿ, ಏಪ್ರಿಲ್ 3ರಂದು ನೀರು ಬಂದ್ ಮಾಡಿದಲ್ಲಿ ಭತ್ತ, ಸೂರ್ಯಕಾಂತಿ, ಸಜ್ಜಿ ಮತ್ತು ಮೆಣಸಿನಕಾಯಿ ಬೆಳೆಗಳಿಗೆ ಭಾರಿ ಹಾನಿಯಾಗುತ್ತೆ ಎಂದಿದ್ದಾರೆ. ಈಗಾಗಲೇ ಅತಿವೃಷ್ಟಿಯಿಂದಾಗಿ ಸಂಕಷ್ಟದಲ್ಲಿ ಇರುವಂತಹ ರೈತರಿಗೆ ಇದು ಮತ್ತಷ್ಟು ಹೊರೆಯಾಗುತ್ತೆ ಎಂದಿದ್ದಾರೆ. ಕರ್ನಾಟಕ ಪ್ರಾಂತ ರೈತ ಸಂಘ ಮತ್ತು ನೀರು ಬಳಕೆದಾರರ ಸಂಘ ಜಂಟಿಯಾಗಿ ಇವತ್ತೇನು ಏಪ್ರಿಲ್ 15ರವರೆಗೂ ಕಾಲುವೆಗಳಿಗೆ ನಿರಂತರವಾಗಿ ನೀರು ಹರಿಸಬೇಕಂತೇಳಿ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಈ ಹೋರಾಟಕ್ಕೆ ಆಗಮಿಸಿದಂಥ ಎಲ್ಲ ಸಂಘಟನೆಯ ಮುಖಂಡರಿಗೂ ಮತ್ತು ರೈತರಿಗೂ ಸ್ವಾಗತವನ್ನು ಬಯಸುತ್ತೇವೆ. ಅದೇ ರೀತಿಯಾಗಿ ಈ ಒಂದು ಹೋರಾಟಕ್ಕೆ ವಿವಿಧ ಪಕ್ಷದ ಮುಖಂಡರುಗಳು ಕೂಡ ಪಕ್ಷಾತೀತವಾಗಿ ಆಗಮಿಸಿದ್ದಾರೆ. ಅವರು ಕೂಡ ಸ್ವಾಗತವನ್ನು ಬಯಸುತ್ತೇವೆ ಮತ್ತು ಸಾಮಾಜಿಕ ಸಂಘಟನೆಯ ಮುಖಂಡರು ಕೂಡ ಈ ಒಂದು ಹೋರಾಟಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಕೂಡ ಈ ಒಂದು ಕರ್ನಾಟಕ ಪ್ರಾಂತ ರೈತ ಸಂಘಟನೆ ಕಡೆಯಿಂದ ಸ್ವಾಗತವನ್ನು ಬಯಸುತ್ತೇವೆ. ಅದೇ ರೀತಿಯಾಗಿ ಈ ಒಂದು ಹೋರಾಟವನ್ನು ಉದ್ದೇಶಿಸಿ ಇವತ್ತು ಸೇರಿರ್ತಕ್ಕಂಥ ಜನಗಳು ಪ್ರಾಮಾಣಿಕವಾಗಿ ಇವತ್ತು ನಾನು ಯಾವುದೇ ಪಕ್ಷದ ಬಗ್ಗೆ ನಾವು ಮಾತಾಡೋಕ್ಕಿದ್ದಿಲ್ಲ. ಇವತ್ತು ಮೇಲ್ಯಾಂಡಿಗೆ ಹೋಗ್ತಕ್ಕಂಥ ನೀರು ಪೂರ್ಣಾಗ್ತಕ್ಕಂಥ ಸಂದರ್ಭ ನಾವು ಹಲವಾರು ಸರ್ತಿ ನಾವು ನಮ್ಮ ಗಂಡ ಸರ್ಕಲ್ನಲ್ಲೇ ಮಾತಾಡುವಂಥ ಪರಿಸ್ಥಿತಿ ಹೇಳ್ತೀವಿ. ಇವತ್ತು ಮೇಂಟೆನೆನ್ಸ್ ವರ್ಕ್ ಬಂದಿರ್ತದೆ ಅಂತ ನಾನು ಕಾಂಟ್ರಾಕ್ಟರ್ ಆಗಿರ್ತೀನಿ ಅಂತ ಹೆಂಗೆ ಮಾಡ್ಕೊಂತ ಹೋದ್ರು ಯಾಕೆ ಈ ಅಂದರೆ ಸರ್ಕಾರದಿಂದ ಬಂದಂಥ ದುಡ್ಡನ್ನು ಕೆಲವೊಂದು ಕಾಲುವೆಗಳನ್ನು ಮೇಂಟೈನ್ ಮಾಡೋದು. ಇನ್ನು ಬೇಕಾ ಪ್ರೀತಿ ವಿಶ್ವಾಸ ಇತ್ತಂದ್ರೆ ನೀವು ಎಲ್ಲಾದರೂ ನೀವು ಚಹಾ ಕೊಡ್ರಿ, ನಾಶ ಮಾಡಿರಿ. ಆದರೆ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ರೈತರು ಇವತ್ತು ಬಳಕೆದಾರರ ಸಂಘ ಅಂತ ನೀವು ಮಾಡಿಕೊಂಡ್ರಿ. ನೀರು ಬಳಕೆದಾರರ ಸಂಘ ಇವತ್ತು ಮೇಲುಸ್ತುವಾರಿ ವಹಿಸ್ಕೊಳ್ಬೇಕಾದಂಥದ್ದು ಆಗಕ್ಕೆ ಇರ್ತೇವೆ. ಇವತ್ತು ಮೇಂಟೆನೆನ್ಸ್ ವರ್ಕ್ಗಳನ್ನ ಯಾವ ರೀತಿ ಮಾಡ್ಯಾರಂತ ನಮಗೂ ನಿಮಗೂ ಎಲ್ಲರಿಗೂ ಗೊತ್ತು. ಅದಕ್ಕಾಗಿ ದಯವಿಟ್ಟು ಈ ವಿಷಯ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡ್ರಿ. ಇವತ್ತು ನೀರು ಬಳಕೆದಾರರ ಸಂಘ ಈ ನೀರಿ ಅದ್ರ ಜೊತೆಗೇ ನಾವು ಕೂಡ ಎಲ್ಲ ಇಲ್ಲಿ ನಾವು ಇಲ್ಲಿ ಪ್ರಗತಿಪರ ನಾವೇನು ವಿಚಾರ ಮಾಡ್ತೀವಿ ಅವರೆಲ್ಲರೂ ಕೂಡ ಒಂದು ನಿಮ್ಮ ಜೊತೆಗೆ ಇರ್ತೀವಿ. ಇವತ್ತು ಮುಂದಿನ ದಿನಗಳಲ್ಲಿ ಬರ್ತಕ್ಕಂಥ ಯಾವುದೇ ನೀರಾವರಿಯ ವಿಷಯ ಬಂದಾಗ ಅದನ್ನು ಕೂಲಂಕುಷವಾಗಿ ಚರ್ಚೆ ಮಾಡಿ ಯಾವ ರೀತಿ ತೆಗೆದುಕೊಳ್ಬೇಕು, ಯಾವ ರೀತಿ ಆದರೆ ಜನಕ್ಕೆ ಆಗ್ತದ, ಯಾವ ರೀತಿ ನಾವು ಮಾಡಬೇಕಂತ ನಿರ್ಧಾರ ಮಾಡಿದಾಗ ಮಾತ್ರ ಈ ಜನಕ್ಕೆ ನಾವು ನ್ಯಾಯ ಒದಗಿಸಿಕೊಡ್ತಕ್ಕಂಥ ಕೆಲಸ. ಅದಕ್ಕಾಗಿ ದಯವಿಟ್ಟು ಸರ್ಕಾರವನ್ನು ಮತ್ತು ರಾಯಚೂರು ಜಿಲ್ಲೆಯ ಪ್ರತ್ಯೇಕವಾಗಿ ರಾಯಚೂರು ಜಿಲ್ಲೆಯ ಜನಪ್ರತಿನಿಧಿಗಳನ್ನು ನಾವು ಮನವಿ ಮಾಡಿಕೊಳ್ಳೋದೇನೆಂದರೆ ಇವತ್ತು ರೈತರು ಸಂಕಷ್ಟದಲ್ಲಿದ್ದಾರೆ. ಆ ಸಂಕಷ್ಟವನ್ನು ನಿವಾರಿಸುವಂಥ ಕೆಲಸ ಯಾಕಂತ ಕೇಳಿದ್ರೆ ಎಲ್ಲ MLAಗಳಾಗಿರ್ಬೋದು, ಎಂಪಿಗಳಾಗಲಿ ರೈತರ ಮೇಲೆ ಹಾನಿ ಮಾಡ್ತಾರೆ, ಎಲ್ಲರ ಮೇಲೆ ಹಾನಿ ಮಾಡಿ ಹೋಗಿದ ಮೇಲೆ ಜನರನ್ನ ಕೇಳಿ ಮಾಡ್ತಕ್ಕಂಥ ಕೆಲಸ ಯಾರೂ ಮಾಡಲಾಗ್ತಿಲ್ಲ. ಅದಕ್ಕಾಗಿ ಇವತ್ತು ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಯಾಕಂತ ಕೇಳಿದ್ರೆ ನೀವು ಉಣ್ತಕ್ಕಂಥ ಅನ್ನ ಏನು ಎಲ್ಲಿಂದ ಬೇರೆ ಕಡೆಯಿಂದ ಬಂದಿರಾಗಲ್ಲ. ರೈತರು ಬೆಳೆದಿರ್ತಕ್ಕಂಥ ಭತ್ತ ಆಗಿರ್ಬೋದು, ಜೋಳ ಆಗಿರ್ಬೋದು, ಸಜ್ಜಿ ಆಗಿರ್ಬೋದು, ಮೆಣಸಿನಕಾಯಿ ಇದನ್ನೇ ತಿಂತೀರಿ. ಅದನ್ನು ಬಿಟ್ಟು ನೀವು ಬೇರೆ ಏನು ತಿನ್ನೋಲ್ಲ. ಅದಕ್ಕಾಗಿ ಇವತ್ತು ಜನರಿಗೆ ಅವಶ್ಯಕವಾಗಿ ಏಪ್ರಿಲ್ 15ರೊಳಗೆ ನೀರು ಬಿಡಬೇಕಂತ ಒತ್ತಾಯ ಮಾಡೋಕ್ಕಿಂತಲ್ಲ. ಅದಕ್ಕಾಗಿ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಇದನ್ನು ನಿಮ್ಮ ಸಭೆಯಲ್ಲಿ ನೀರಾವರಿ ಸಲಹಾ ಸಭೆಯಲ್ಲಿ ರೈತರ ಬಗ್ಗೆ ಯೋಜನೆಯನ್ನು ಕೂಲಂಕುಷವಾಗಿ ಅಧ್ಯಯನ ಮಾಡಿರಿ. ಅದರ ಪ್ರಕಾರ ನೀರು ಕೊಡ್ತಕ್ಕಂಥ ಕೆಲಸ ನೀವು ಪ್ರಾಮಾಣಿಕವಾಗಿ ಮಾಡಿದ್ದಾದರೆ ನಿಮ್ಮ ಕೆಲಸನ ಮತ್ತೆ ರೈತರಿಗೆ ನೀವು ಋಣ ತೀರಿಸಬೇಕಾದಂಥ ಈ ಸಂದರ್ಭದಲ್ಲಿ ಹೇಳ್ತಾರೆ. ಹಲವಾರು ನಾಯಕರಿಂದ ಭಾಳಷ್ಟು ಮಾತಾಡಿದ್ದಾರೆ. ಮತ್ತು ಮನವಿ ಏನಪ್ಪ ಅಂದರೆ ಇವತ್ತು ಒಂದು ಚಾಲನೆಯಲ್ಲಿ ಇರ್ತಕ್ಕಂಥ ಜನಸಂಖ್ಯೆ 30,000 ಕೇವಲ ಮತ್ತು ಈಗಾಗಲೇ NRBC ಸಂಬಂಧಪಟ್ಟಂಗೆ
ಭಾಳಷ್ಟು ವಿಷಯಗಳು ಜನರಿಗೆ ಗೊತ್ತಾವ. ಆದರೂ ಕೂಡ ಇವತ್ತು ನಮಗೆ ಕೊನೆಯ ಗಳಿಗೆಯಲ್ಲಿ ಬಿಕ್ಕ ಕಾಲಕ್ಕೆ ನೀರು ಹಾಕಿದ್ರೆ ಇನ್ನೊಂದು 4 ದಿನ ಬದುಕ್ತೇನೆ ಅಂತಾರಲ್ಲ ಹಳ್ಳ್ಯಾಗ, ಕೇಳಿವಲ್ಲ ನಾವು. ಅದ್ರಂಗ ಈಗ ಇದು ನೆಕ್ಟಪ್ ಮೂಮೆಂಟು ಯಾವುದು ಬೆಳೆ ಬಂದದ ಹೊಡೆದ ಇನ್ನೂ ಒಂದು 8 ರಿಂದ 10 ದಿವಸ 3ನೇ ತಾರೀಕಿಗೆ ನಮ್ಮ ತೇರು ಎಳೆದ ಮರುದಿನ ನೀರು ಬಂದ್ ಮಾಡ್ತಾರಂತ. ತೇರು ಎಳೆದ ಮರುದಿನ ನೀರು ಬಂದ್ ಮಾಡಿದ್ರೆ ನಮ್ಗೆ ಅದು ಫಾಯ್ದೆ ಇಲ್ಲ. ಯಾಕಂದ್ರೆ ಕೈ ಬಂದು ತುತ್ತು ಬಾಯಿಗೆ ಬರ್ಲಾರ್ದಂಗೆ ಆಗ್ತದೆ. ಇನ್ನೂ ಒಂದು ವಾರ ಎಷ್ಟು ದಿವಸ 3ನೇ ತಾರೀಕಿಗೆ ನೀರು ಬಂದ್ ಮಾಡಿದ್ರೆ ಇನ್ನೂ ಒಂದು 10 ದಿನ ಬಿಟ್ಟರೆ 15 ದಿನ ಬಿಟ್ಟರೆ ಎಲ್ಲರಿಗೂ ಬೆಳೆ ಬರ್ತಾವೆ. ಯಾಕಂದ್ರೆ ಸಜ್ಜಿ ಈಗಾಗಲೇ ಅರ್ಧ ಜನ ಕೊಯ್ದು ಬಿಟ್ಟಿವಿ, ನಾವು ಅರ್ಧ ಜನ ಕೊಯ್ಕೊಂಡ್ಬಿಟ್ಟು ಇನ್ನೂ ಸ್ವಲ್ಪ ಚಾವ ಅಪ್ಪಪ್ಪ ಅಂದ್ರೆ ನಮ್ಮ ತೇರಿಂತನ ಸಜ್ಜಿ ಇರ್ತದೆ. ತೇರ ಆದಮೇಲೆ ನಾವು ಕೊಯ್ಕೊಂಡ್ಬಿಡ್ತೀವಿ. ಸಜ್ಜಿದೇನು ಬಂದಿಲ್ಲ ಅಷ್ಟೆಲ್ಲ ನಾವು ಕೊಯ್ದಿದ್ದು ಯಾವುದಪ್ಪ ಅಂದ್ರೆ ಭತ್ತಕ್ಕೆ. ಪ್ರತಿ ವರ್ಷ ಇದೇ ಹಣೆ ಬರತ್ತದ, ಇದೇ ಅಳ್ಬೇಕಿನ ಅದು ಯಾವಾಗಲೂ ನಾವು. ಇವತ್ತಲ್ಲ, ನಮ್ಮ ನಾರಾಯಣಪುರ ಬಲದಂಡೆ ಕಾಲುವೆ 2000 ಇಸ್ವಿ ಬಂತು. 2021ರಿಂದ ಇದೇ ಅಳ್ಬೇಕಿನೇ ಅದ. ಇದಕ್ಕೆ ಮೂಲ ಕಾರಣ ಏನಂತ ಹೇಳಿದ್ರೆ ನಾರಾಯಣಪುರ ಬಲದಂಡೆಯ ಕಾಲುವೆ ಕೆಲಸ. ಯಾಕಂದ್ರೆ ಕಾಲುವೆ ರಿಪೇರಿ ಮಾಡಬೇಕು, ಕೊನೆ ಭಾಗದ ರೈತರಿಗೆ ನೀರು ಸಿಗಲಿಲ್ಲ ಅಂತೇಳಿ ನಾವು ಸ್ಟ್ರೈಕ್ ಮಾಡಿದಾಗ ಭಾಳ ಏನಲ್ಲ 950 ಕೋಟಿ 950 ಕೋಟಿ ಅಂದ್ರೆ ನಮಗೆ ಅರ್ಥ ಆಗೋದಿಲ್ಲ ಅಂತ ನಾನು ಅನ್ಕೊಂಡೆ. ಯಾಕಂದ್ರೆ ನಾವು ಕೋಟಿ ನೋಡಿಲ್ಲ. ಹಬ್ಬ ಅಂದ್ರೆ ಚಲೋ ಒಂದು 20 ಎಕರೆ ಭತ್ತ, 20 ಎಕರೆದಾಗ ಭತ್ತ ಬೆಳೆದಿವಿ ಅಥವಾ 20 ಎಕರೆದಾಗ ಹತ್ತಿ ಬೆಳೆದಪ್ಪ ಅಂದ್ರೆ ಹತ್ತಿ ರೇಟು ಭತ್ತದ ರೇಟ್ ಇತ್ತಪ್ಪ ಅಂದ್ರೆ 20 ಲಕ್ಷ ನೋಡ್ಬೋದು ನಾವು, 25 ಲಕ್ಷ ನೋಡ್ಬೋದು, ಲಾಸ್ಟ್ 30 ಲಕ್ಷ ನೋಡ್ಬೋದು. ನಾವು ರೈತರು ಯಾರು ಇಲ್ಲಿ 1 ಕೋಟಿ ರೂಪಾಯಿ ನಾವು ನೋಡಿಲ್ಲ. ಅದ್ರಂಗ 950 ಕೋಟಿ ಯಾವುದು ಮುಖ್ಯ ಕಾಲುವೆ ಅಂತೀವಲ್ಲ, ಯಾವುದು ನಾರಾಯಣಪುರ ಏನಾದಲ್ಲ, ನಾರಾಯಣಪುರದಿಂದ ಹಿಡಿದು 95ನೇ ಕಿಲೋಮೀಟರ್ವರೆಗೆ ಮುಖ್ಯ ಕಾಲುವೆ ರಿಪೇರಿ ಮಾಡೋಕೆ ಎಷ್ಟು 950 ಕೋಟಿ ಖರ್ಚು ಮಾಡಿದ್ರು. 950 ಕೋಟಿಯಲ್ಲಿ DY ಉಪ್ಪಾರ ಅಂತ ಒಬ್ಬ ಗುತ್ತೇದಾರ ಮೊನ್ನೆ ಸತ್ತ ಮನುಷ್ಯ, ಆತಗೆ ಏನಿಲ್ಲ ಅಂದ್ರೆ ಒಂದು 300 ರಿಂದ 400 ಕೋಟಿ ರೂಪಾಯಿ ಲಾಭ ಮಾಡಿಕೊಟ್ರು. ಯಾರು? ಅಧಿಕಾರಿಗಳು ಮತ್ತು ರಾಜಕಾರಣಿಗಳು. ಆತ ಮಾಡಿದ ಕೆಲಸ ಎಷ್ಟಪ್ಪ ಅಂದ್ರೆ 950 ಕೋಟಿಯಾಗ 450 ಕೋಟಿ ಖರ್ಚು ಮಾಡಿ ಉಳಿದ 500 ಕೋಟಿ ರೂಪಾಯಿ ಮಂದಿ ಪಾಲಾಯ್ತು. ರೊಕ್ಕ ಯಾರ ಪಾಲಾಯ್ತು ಅಂದ್ರೆ ಗುತ್ತೇದಾರ ಪಾಲಾಯ್ತು, ಅಧಿಕಾರಿಗಳ ಪಾಲಾಯ್ತು, ಕೆಲವೊಬ್ರು ಪಾಲಾಯ್ತು. 950 ಕೋಟಿ ರೂಪಾಯಿ ಅದು ರಿಪೇರಿನೇ ಆಗಲಿಲ್ಲ. ಅದಾದ್ಮೇಲೆ ಕೊನೆಯ ಭಾಗದ ರೈತರಿಗೆ ನೀರು ಬರೋಲ್ಲ ಅಂತೇಳಿ ನಾವು ಈ ಭಾಗದಾಗ ಎಲ್ಲಿಂದ ಸೋಮನಮಡಿಯಿಂದ ಹಿಡಿದು ಎಲ್ಲಿ ತನಪ್ಪ ಅಂದ್ರೆ ಮುಂಡ್ರಿಗಿ ತನ ಅಂದ್ರೆ 9ನೇ ಡಿಸ್ಟ್ರಿಬ್ಯೂಟ್ರು, 10ನೇ ಡಿಸ್ಟ್ರಿಬ್ಯೂಟ್ರು, 11ನೇ ಡಿಸ್ಟ್ರಿಬ್ಯೂಟ್ರು, 14ನೇ ಡಿಸ್ಟ್ರಿಬ್ಯೂಟ್ರ್ವರೆಗೆ ಈ ಭಾಗದ ರೈತರೆಲ್ಲ ಸೇರಿ ಹೋರಾಟ ಮಾಡಿದಾಗ ನಮ್ಗೆ ಕಾಲುವೆಗಳು ರಿಪೇರಿ ಆಗ್ಬೇಕಂದಾಗ ಎಷ್ಟಪ್ಪ ರೊಕ್ಕ 1466 ಕೋಟಿ. ಎಷ್ಟಪ್ಪ? 1466 ಕೋಟಿ ರೂಪಾಯಿ ಮಾಡಿದ್ರು. ಮಾಡಿದ್ಮೇಲೆ ಕಾಲುವೆಗೆ ನೀರು ಪೋಲ್ ಹಾಕ್ಬಾರ್ದಪ್ಪ ಅಂತೇಳಿ ಲ್ಯಾಟ್ರಲ್ಗಳು ಮಾಡ್ತೀವಿ, ಬ್ರಾಂಚ್ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಅಂತೇಳಿ 1466 ಕೋಟಿ ರೂಪಾಯಿ ಅವ್ರಿಗೇನು ಮೊದಲ BJP ಸರ್ಕಾರ ಇದ್ದಾಗ ಅಗ್ರಿಮೆಂಟ್ ಆಗ್ಲಾರ್ದೇ ಕೆಲಸ ಶುರು ಮಾಡಿದಾಗ ಅಪ್ರತಪ್ರ ಮಾಡಕ್ ಹೋದ್ರು. ಅಪ್ರತಪ್ರ ಮಾಡಕತ್ತೀರಿ ನೀವು, ಸರಿ ಮಾಡೋಲ್ರಿ ಅಂತೇಳಿ ನಾವು ಕರ್ನಾಟಕ ಪ್ರಾಂತ ರೈತ ಸಂಘಟನೆಯಿಂದ ರೈತರು ಅವರೆಲ್ಲರೂ ಹೋರಾಟ ಮಾಡಿದಾಗ ಆಫೀಸರ್ ಬಂದರು, ನಾವು ಚಲೋ ಮಾಡ್ತಂದ್ರು. ಅವ್ರು ಚಲೋ ಮಾಡಿದ್ದು ಯಾವುದಪ್ಪ ಅಂತಂದ್ರೆ 9ನೇ ಡಿಸ್ಟ್ರಿಬ್ಯೂಟ್ರ್, 10ನೇ ಡಿಸ್ಟ್ರಿಬ್ಯೂಟ್ರ್ ಮಾತ್ರ ಮಾಡ್ಯಾರ. ಉಳಿದು 18 ಡಿಸ್ಟ್ರಿಬ್ಯೂಟ್ರ್ವರೆಗೆ ಇವತ್ತಿನವರೆಗೆ ಕೆಲಸ ಆಗಿಲ್ಲ. ಬೇಕಾದ್ರೆ ನೀವು ನೋಡ್ರಿ, ನಾವು ಆ ಕಡೆ ಆ ಭಾಗಕ್ಕೆ ಹಿರೇಬೂದೂರು ಆ ಕಡೆ ಕೋಣಚಪ್ಪಳಿ ಮತ್ತು ಗಬ್ಬೂರು, ಕೋಣಚಪ್ಪಳಿ ಬೇರೆ ಎಲ್ಲ ಸುಮಾರು ಏನಿಲ್ಲ ಅಂದ್ರೆ ನಾನು 18 ಡಿಸ್ಟ್ರಿಬ್ಯೂಟರ್ ಕಡೆಗೆ ಹೋಗಿ ನೋಡಿದ್ವಿ. ಪೀಸ್ ಅವ್ರು ಕೊಟ್ಟರೆ ಪೀಸ್ ವರ್ಕಿನೇ ಕೊಡಬಾರ್ದು. ಪೀಸ್ ವರ್ಕ್ ಕೊಟ್ಟರು ಅವರಿಗೆ ಕೆಲಸ ಆಗಿಲ್ಲ ಅಂತೇಳಿ ಮಾನಪುರ ವಜ್ಜಲ್ ಮನೆ ಮುಂದೆ ಧರಣಿ ಮಾಡಿದ್ರು. ಎಲ್ಲ ಗೊತ್ತಿದಾರ. ಆದರೂ ಕೂಡ ನಮ್ಮ ರೈತರಿಗೆ ಇವತ್ತಿನವರೆಗೂ ನೀರು ಸಿಗ್ತಿಲ್ಲ. ಇವಾಗ ಎರಡನೇ ಬೆಳೆ ಸಲುವಾಗಿ ನಾವು ಹೋರಾಟ ಮಾಡಕತ್ತೀವಿ. ಅವ್ರು ಏನು ಹೇಳ್ತಾರ, ಡ್ಯಾಮಿನಾಗ ನೀರುಗಳು ಇಲ್ಲ ಅಂತ ಹೇಳ್ತಾರ. ಡ್ಯಾಮಿನಾಗ ನಿನ್ನೆ ಅನಿಲ್ ರಾಜ್ ಅಂತೇಳಿ ಒಬ್ಬ ಚೀಫ್ ಇಂಜಿನಿಯರ್ ಅಂತೀವಲ್ಲ, ಚೀಫ್ ಇಂಜಿನಿಯರ್ ಜೊತೆಗೆ ನಾನು ನಿನ್ನೆ ಸಾಯಂಕಾಲ ಮಾತಾಡಿದೆ. ಸರ್ ಎಷ್ಟದ ಕೆಪಾಸಿಟಿ, ಎಷ್ಟದ, ಏನು ಸಾಧ್ಯತೆ ಐತೆ ಅಂದ್ರೆ ನೋಡ್ರಿ, ನಾವು ನಿಮ್ಗೆ ಹೇಳಂಗಿಲ್ಲ ಅಂದ್ರೆ ನಾಳೆಗೆ ಸೈಕ್ ಆಗ್ತದ, ನೀವು ಅಂಕಿಅಂಶ ಕೊಡಲಿಲ್ಲ ಅಂದ್ರೆ ನಾವು ಬಿಡಂಗಿಲ್ಲ ಅಂತಂದಾಗ ಅನಿಲ್ ರಾಜ್ ಅವ್ರು ಹೇಳ್ತಾರೆ, ನೋಡ್ರಿ ಸರ್ ಟೋಟಲ್ 34 TMC ನೀರಿರೋದು. ಆಲಮಟ್ಟಿ ಸೇರಿ 34 TMC, ನಮ್ದು 10 TMCನ 10.33 TMC ನಮ್ದೈತೆ. 10.33 ಇದ್ದಾಗ 6 TMC ಬೇಕು ನೀರು. ಯಾವುದಕ್ಕ? ಅಲ್ಲಿಗೆ ಕೈಗಾರಿಕೆ ಕೊಡಕ, ವಿದ್ಯುತ್ ಕೊಡಕ, ಬೇರೆ ಕುಡಿಯಕ 6 TMC ಬೇಕು. ಇನ್ನು 4 TMC ನೀರು ಎಕ್ಸಸ್ ಆದ. 4 TMCಗ 1 TMC ಆರಿ ಹೋಗ್ಲಿ ಬಿಸಿಲಿಗೆ. ಯಾಕಂದ್ರೆ ಬಿಸಿಲು ಬರ್ತದಲ್ಲಪ್ಪ, ಬಿಸಿಲಿಗೆ ಆರಿ ಹೋಗ್ಲಿ. ಇನ್ನೂ ಎಷ್ಟು ಇರ್ತದೆ? ಇನ್ನು
ಎಷ್ಟು ಇನ್ನ 9 TMC ಉಳಿತದ. 9 TMC ನಮ್ಗೆ ಎಲ್ಲಷ್ಟು ಬೇಕಾಗಿಲ್ಲ. ಎಷ್ಟು ದಿವಸಪ್ಪ ಅಂದ್ರೆ 3ನೇ ತಾರೀಕಿನಿಂದ ಹಿಡಿದು ನಮ್ಗೆ ಇನ್ನ 10 ದಿವಸ ಅಂದ್ರೆ 13, 14ನೇ ತಾರೀಕಿಗೆ ಅಂದ್ರೆ ನಮಗೆ 1 TMC ನೀರು ಬೇಕಾಗ್ತದೆ. 1 TMC ನೀರು ಬೇಕಾಗ್ತದೆ. 1 TMC ನೀರು ಇವ್ರು ಬಿಡಕ ಮೀನಮೇಷ ಮಾಡ್ತಾರೆ ಅಧಿಕಾರಿಗಳು. ಯಾಕಂತಂದ್ರೆ ಕೈಗಾರಿಕೆಗಳಾವಲ್ಲ, ಯಾವುದು ಕಾರ್ಖಾನೆಗಳಿಗೆ ನೀರು ಕೊಡಬೇಕು, ಅಲ್ಲಿ KPCಗೆ ನೀರು ಕೊಡಬೇಕಂತೇಳಿ 1 TMC ನಾವು ಯಾರು ಏನು ಮಾಡೋಕ್ಕಾಗಿಲ್ಲ. ಅದು ಗಾಳಿಯಾಗಿ ಆರಿ ಹೋಗ್ತದೆ, ಬಿಸಿಲಿಗೆ ಆವಿ ಆಗಿ ಹೋಗ್ತದ, ಗಾಳಿಗೆ ನೀರು ಹಾಕ್ತದಪ್ಪ ಅಂತೀವಲ್ಲಪ್ಪ, ಅದು ಹೊಗೆಯಾಗಿ ಹೋಗಿಬಿಡ್ತದೆ. ಆದ್ರೂ ಕೂಡ 8 TMCಗ ನಮಗೆ ಸುಮಾರು ಏನಿಲ್ಲ ಅಂದ್ರೆ 13, 14 ದಿನ ನೀರು ಹರಿಯಕ್ಕೆ ಅವಕಾಶ ಅದ. ಯಾಕಂದ್ರೆ ಕಾಲುವೆ ರಿಪೇರಿ ಮಾಡ್ಯಾರ. ಕಾಲುವೆ ರಿಪೇರಿ ಮಾಡಿದ್ರೆ ನೀರು ಪೋಲಾಗೋದಿಲ್ಲ. ನೀರು ಪೋಲಾಗೋದಿಲ್ಲ ಅಂದ್ರೆ ಏನ್ರ 12, 13 ದಿನ ಬಿಟ್ರ ನಮಗ ಹೊಲಗಳಿಗೆ ಗದ್ದಿ, ಯಾಕಂದ್ರೆ ಹತ್ತಿ ತಕೊಂಡಿವಿ. ಇನ್ನೊಂದು 4-5 ದಿನದಾಗ ಗಳ್ಳನ್ಸಿ ಒಂದು ಅಡ್ಡಾತಿಗೆ ಏನು ತಕ್ಕಂತೀವಿ ನಾವು, ಸಜ್ಜಿನೂ ತಕ್ಕಂತೀವಿ. ಉಳ್ಳೇದು ಯಾವ್ದಪ್ಪ ನಮ್ಗೆ ಭತ್ತ ಉಳ್ತದೆ. ಭತ್ತಕ್ಕೆ ಇನ್ನೊಂದು 8 ದಿನ ಮೆಣಸಿನ್ಕಾಯಿ ಉಳ್ತದೆ. ಆ ಭಾಗ ಯಾವಾಗ ಜೋದ್ರಲಿಂದ ಕೆಳಭಾಗಕ್ಕೆ 14ನೇ ಡಿಸ್ಟ್ರಿಬ್ಯೂಟರ್ಲಿಂದ ಹಿಡಿದು 18ನೇ ಡಿಸ್ಟ್ರಿಬ್ಯೂಟರ್ವರೆಗೆ ಏನು ಉಳ್ತದ ನಮ್ಗೆ ಮೆಣಸಿನ್ಕಾಯಿ ಉಳ್ತದೆ. ಯಾವ 8 ರಿಂದ 10 ದಿವಸ ಇನ್ನೂ ಒಂದು 12, 13 ದಿನ ನೀರು ಬಿಟ್ರೆ ನಾವು ಆರಾಮ್ ರೈತರೆಲ್ಲರೂ ಪಾರಾಗ್ತೀವಿ. ಆರಾಮ್ ಪಾರಾಗ್ತೀವಿ. ಇದನ್ನ ಇಂಜಿನಿಯರ್ಗಳಿಗೆ ಗೊತ್ತಿಲ್ಲ. ಇದು ಯಾರಿಗೆ ಗೊತ್ತದ ಅಂದ್ರೆ ಒಕ್ಕಲಿಗರಿಗೆ ಗೊತ್ತದ. ಇಲ್ಲಿ ಕುಂತವ್ರಿಗೆ ನಮಗೆ ಗೊತ್ತದ. ನಾವು ಯಾಕಂದ್ರೆ ದಿನನಿತ್ಯ ನೀರು ಎಷ್ಟು ಕೊಡಬೇಕು, ಗೊಬ್ಬರ ಎಷ್ಟು ಹಾಕ್ಬೇಕು, ನೀರು ಎಷ್ಟು ಬಿಟ್ಟರು ಉಳಿತದ, ಎಷ್ಟು ದಿನ ಕಟ್ಟಬೇಕು, ಏನು ಉಳಿತದ ಅಂತ ಪ್ರಾಯೋಗಿಕವಾಗಿ ಅನುಭವ ಇರೋದು ಯಾರಿಗಪ್ಪ ಅಂದ್ರೆ ನಮ್ಮ ಒಕ್ಕಲಿಗರಿಗೆ. ಅವ್ರಿಗೇನು ಬದನೆಕಾಯಿ ಆಗ್ತದನಪ್ಪ, ಆಗಕ್ಕೆ ಸಾಧ್ಯನೇ ಇಲ್ಲ. ಅವ್ರಿಗೇನು ಗೊತ್ತದ ಬಿಳಿಕಾಗಲ್ಲ ಮಾಡಿ ನಿಲ್ಲತ್ತದ ಅಂತ ಗೊತ್ತದ. ಸೀಲ್ಟ್ ಜಂಗಲ್ ಅಂತೇಳಿ ಈಗ ನೋಡ್ರಿ, ಮೊನ್ನೆ ಸೀಲ್ಟ್ ಜಂಗಲ್ ಮಾಡಿದ್ರು. ಮೊನ್ನೆ ಈ 1-2 ತಿಂಗಳ ಕೆಳಗೆ ನೀರು ಬಂದಾದಾಗ ಸೀಲ್ಟ್ ಜಂಗಲ್ ಕೆಲಸ ಮಾಡಬೇಕು. ನೀರು ಬಂದ್ ಮಾಡಿವಿ, ವಾರ ಬಂದಾಗ ಮಾಡಿವಿ ಅಂತೇಳಿ ಭಾಳ ರೊಕ್ಕ 9 ಕೋಟಿ ರೂಪಾಯಿ ಹಾಕಿದ್ರು. ಯಾರ್ದಲ್ಲೇ ರೊಕ್ಕ, ಯಾರ್ದು ರೊಕ್ಕ ನಮ್ಮದದು. ಸೀಲ್ಟ್ ಜಂಗಲ್ ಹೆಸರಿನ ಮೇಲೆ ಏನಪ್ಪ ಅಂದ್ರೆ ಮತ್ತೆ ಈ ವರ್ಷ ಸೀಲ್ಟೇ ಇಲ್ಲ. ನೋಡ್ರಿ ನೀವು, ಜಂಗಲನ್ನು ಬೆಳೆದಿಲ್ಲ. ಯಾಕಂದ್ರೆ ಕಾಲುವೆ ರಿಪೇರಿ ಮಾಡ್ಯಾರ, ಸಿಮೆಂಟ್ ಮಾಡ್ಯಾರ. ಒಂದು ಸಲ ಕಾಲುವೆ ರಿಪೇರಿ ಮಾಡಿದ್ಮೇಲೆ 5-6 ವರ್ಷ ಅಲ್ಲಿ ಏನು ಬೆಳಂಗೇ ಇಲ್ಲ. ಆ ಸೀಲ್ಟ್ ಜಂಗಲ್ ಎಲ್ಲಿಂದ ಬಂತಪ್ಪ ಸೀಲ್ಟ್ ಬಂತನಪ್ಪ ನೋಡ್ರಿ ನೀವು. ಅವಾಗ ಇಷ್ಟು ಸೀಲ್ಟ್ ಒಂದು ಈಗಿಲ್ಲ ನೋಡ್ರಿ. ನಾವು ಇಲ್ಲಿ ನೋಡ್ತೀವಿ ಕೂದುಮಂಡಲ್ಲಿ 9 ವರ್ಷ ನೋಡ್ತೀವಿ, ನಮ್ಮ ಪಾದ ಸಮೇತ ಮುಳುಗೋದಿಲ್ಲ ಆ ಸೀಲ್ಟ್ನಾಗ. ಸೀಲ್ಟ್ ಜಂಗಲ್ ಎತ್ತೀವಿ ಅಂತೇಳಿ ಎಲ್ಲರೂ ಮಾತಾಡ್ಕೊಂಡ್ರಿ, ಕಳ್ರ ಅಂತೀವಿ ನಾವು. ಗುತ್ತೇದಾರ ಎಲ್ಲ ಗುತ್ತೇದಾರಲ್ಲ, ಕೆಲವು ಗುತ್ತೇದಾರ ಹೆಂಗಪ್ಪ ಅಂದ್ರೆ ಅದೇ ಕೆಲಸನೇ ಮಾಡಿ ಲೂಟಿ ಮಾಡುವಂಥ ಕೆಲಸನೇ ಅಲ್ಲ. ಹಿಂಗಾಗಿ ನಮ್ಮ ರೈತರಿಗೆ ನೀರಿನ ಪ್ರಶ್ನೆ ಬಂದಾಗ ಸೀಲ್ಟ್ ಅದ ಜಂಗಲ್ ಅದ ಅಂತೇಳಿ ದಾರಿ ತಪ್ಪಾರ. ಹಿಂಗಾಗಿ ನಮ್ಗೆ ಸೀಲ್ಟ್ ಜಂಗಲ್ ನೀವು ಆಳ್ಬಾಯಿಗೆ ಹೋಗ್ರಪ್ಪ, ನಾವು ಭೂಮಿ ತಾಯಿ ನಂಬಿ ಬದುಕೋರು. ನಮ್ಗೆ ಇನ್ನೊಂದು ಕಸಬು ಗೊತ್ತಿಲ್ಲ. ಏನೋ ನಮ್ಮ ಕಸಬು ಬೇರೆ ಕಸಬು ಮಾಡ್ತೀವ, ಏನು ಕಸಬು ಗೊತ್ತಿಲ್ಲ. ಒಕ್ಕಲ್ತನ ಮಾಡೋದೇ ನಮ್ದಾಗ. ಒಕ್ಕಲ್ತನ ಮಾಡಿ ಬದುಕಂತ ಜನರಿಗೆ ನೀವು ಕನಿಷ್ಠ ಇನ್ನ ಎಷ್ಟು 10.33 TMC ನೀರಲ್ಲಿ 1 TMC ಆವಿ ಆಗಿ ಹೋದ್ರನ್ನ ಇನ್ನು 8 ರಿಂದ 9 TMC ಇರ್ತದ. ಅದಕ್ಕೆ 1 TMC ನಮ್ಗೆ ನೀರು ಬೇಕು. ಇಲ್ಲಿಂದ 16 ಇಳಿಸ್ಬಿಟ್ರ 17, 18 ಇನ್ನು ನೀರು ಪೂರ್ತಿ ಆಗಿಲ್ಲ. ಅಲ್ಲಿ ಒಂದೇ ಬೆಳ್ಕೊಂಡ್ರೆ ಲಾಸ್ಟ್ ಟೈಮ್ ನಾವು. ಯಾಕಂದ್ರೆ ಆ ಕಡೆ ಗಬ್ಬೂರು ಭಾಗ ಆ ಕಡೆ ಎಲ್ಲ ನಾವು ನೋಡ್ತಿರ್ತೀವಲ್ಲ, ಕೇವಲ ನಮ್ಗೆ ಹೆಂಗ TLBC ಈಗ ಸಿನ್ನೂರು, ಗಂಗಾವತಿ ಮತ್ತೆ ಮಾನವಿ TLBC ನೀರೇ ಇಲ್ಲ. ಅದ್ರಂಗೆ ನಮ್ಮ ತಾಲೂಕಿನಾಗ ಏನಾಗಿದೆ, ಎಲ್ಲಿ 17, 18 ಡಿಸ್ಟ್ರಿಬ್ಯೂಟರ್ ನೀರಿಲ್ಲ. ಮತ್ತೆ ಇವರು 106 ಕಿಲೋಮೀಟರ್ ಕಾಲುವೆ ಮಾಡಿ ರಾಯಚೂರು ತಾಲೂಕಿಗೆ ನೀರು ಕೊಡ್ತೀವಿ ಅಂತಾರೆ. ಇಲ್ಲೇ ಒಯ್ಕೊಳಕತ್ತೀವಿ ನಾವು. ದೇವ್ರಿಗೆ ಲಿಂಗ್ಸಿರೋರೇ ಗೊಳಾಡಕತ್ತೀವಿ. ಇನ್ನು ಅಷ್ಟು ನೀರು ಯಾವಾಗ ಕೊಡಕ್ಕೆ ಸಾಧ್ಯ ಆಗ್ತದೆ? ಹಿಂಗಾಗಿ ನಮಗೆ ಉಳಿದಿರ್ತಕ್ಕಂಥ 10.33 TMC ನೀರಲ್ಲಿ 1 TMC ಆರಿ ಹೋದ್ರೂ ಕೂಡ, 1 TMC ಬೇರೆಗೆ ಬಳಕೆ ಆದ್ರೂ ಕೂಡ ಇನ್ನು 2 TMC ಉಳಿತಾವ. ನಮಗೆ ಬೇಕಾಗಿರೋದು ಕೇವಲ 1 TMC ನೀರು. ಅದು ಎಷ್ಟು ದಿವಸ 2000 ಕ್ಯೂಸೆಕ್ಸ್ ನೀರು ಹರಿದ್ರೂ 2000 ಕ್ಯೂಸೆಕ್ಸ್ ನೀರು ಹರಿದ್ರೂ ಕೂಡ ನಮಗೆ ಬೇಕಾಗಿರೋದು 1 ರಿಂದ 1.5 TMC ನೀರು ಮಾತ್ರ ಬೇಕಾಗ್ತದ. ಆ ನೀರು ಕೊಡುವಂಥ ಕೆಲಸ ಯಾರ ಕೈಯಾಗ ಅದ ಅಂತ ಹೇಳಿದ್ರೆ ನಮ್ಮ ರಾಜಕಾರಣಿ ಕೈಯಲ್ಲಿ ಅದ. ಯಾಕೆ ನಾನು ಹೇಳ್ತೀನಿ ಅಂತ ಹೇಳಿದ್ರೆ, ನಮ್ಗೆ ನಿನ್ನೆ ಅನಿಲ್ ರಾಜ್ ಅವರು ಕೂಡ ಮಾತಾಡಿದಾಗ ಕರ್ನಾಟಕ ಪ್ರಾಂತ ರೈತ ಸಂಘ ಹಾಗೂ ನೀರು ಬೇಡ ಭಾಗವಹಿಸುವಂಥ ಎಲ್ಲ ಮುಖಂಡರೇ ಮತ್ತು ರೈತ ಬಂಧುಗಳೇ ಮತ್ತು ನೀರಾವರಿ ಅಧಿಕಾರಿಗಳೇ ಮತ್ತು ಪೊಲೀಸ್ ಅಧಿಕಾರಿಗಳೇ, ಪ್ರತಿ ವರ್ಷ ಕೂಡ ಈ ಒಂದು ಹಳೆಬರ ನಮ್ಗೆ ತಪ್ಪಿಲ್ಲ. ಯಾಕಂದ್ರೆ ನಾವು ಕೃಷಿ ಮಾಡುವುದು ನಮ್ಮ ಉದ್ಧಾರಕ್ಕಂತ ಅನ್ಕೊಂಡಿದೀವಿ. ನಾವು ಇಡೀ ದೇಶದ ರೈತರು ಆಕ್ಚುಲಿ ನಾವು ಉದ್ಧಾರ ಆಗ್ತೀವಿ ಅಂತ ಅನ್ಕೊಂಡೇ ನಾವು ಕೃಷಿ ಮಾಡಕತ್ತೀವಿ. ಆದರೆ ನಾವು ಕೃಷಿ ಮಾಡ್ತೀವಿ, ಹೊಲದಲ್ಲಿ ದುಡಿತೀವಿ, ಗೊಬ್ಬರ ಹಾಕ್ತೀವಿ, ಎಣ್ಣೆ ಹೊಡಿತೀವಿ,
ರೊಕ್ಕ ಖರ್ಚು ಮಾಡ್ತೀವಿ, ಬೆಳೆ ಬೆಳಿತೀವಿ, ಮಾರಾಟ ಮಾಡ್ತೀವಿ, ಅದರ ಆದಾಯ ಎಲ್ಲಿಗೆ ಹೋಗ್ತಂತ ಗೊತ್ತಾಗ್ತಾ ಇಲ್ಲ. ನಾವೇನು ಕೃಷಿ ಮಾಡ್ತೀವಲ್ಲ, ಆ ಕೃಷಿಯ ಆದಾಯ ಎಲ್ಲಿ ಹೋಗ್ತಂತ ಗೊತ್ತಾಗಿಲ್ಲ. ಇದೇನು ಮಾಯೋ ಅಥವಾ ಏನು ಅಂತೇಳಿ ನಾವು ಆಲೋಚನೆ ಮಾಡಬೇಕು. ಇದು ಮಾಯ ಅಲ್ಲ, ಏನಲ್ಲ, ಇದು ಸರ್ಕಾರದ ನೀತಿಗಳಂತೇಳಿ ಮೊದಲು ನಾವು ರೈತರು ಅರ್ಥ ಮಾಡ್ಕೋಬೇಕು. ಯಾಕಂದ್ರೆ ನಮ್ಮ ನೀರಾವರಿ ವ್ಯಾಪ್ತಿಗೆ ಒಳಪಟ್ಟಂತ ನಾವು ಜನರೇನಿದ್ದೀವಿ, ಸುಮಾರು 20 ವರ್ಷಗಳಿಂದ ನಾವು ಈ ನೀರಾವರಿನ ಕೃಷಿಯನ್ನು ಮಾಡ್ಕೊಂತ ಬಂದಿದ್ದೀವಿ. ಆದರೆ 20 ವರ್ಷ ಕೂಡ ಎಕರೆಗೆ 50, 40 ಎಲ್ಲವನ್ನು ಬೆಳೆದು ಮಾರ್ಕೆಟಿಗೆ ಮಾರಾಟ ಮಾಡಿದ್ವಿ. ಆದರೆ 20 ವರ್ಷದಿಂದ ನಮ್ಮ ಆದಾಯ ಎಲ್ಲಿ ಹೋಯ್ತು ಅಂತಂದ್ರೆ ಏನು ಬದಲಾವಣೆ ಆಗಿಲ್ಲ. ಹಬ್ಬ ಅಂದ್ರೆ ಒಂದು ವರ್ಷ ಏನಾದರೂ ಒಂದಿಷ್ಟು ರೇಟ್ ಸಿಕ್ಕು, ಒಂದು 4 ದುಡ್ಡು ಉಳಿದ್ರೆ ಮನೆಯಾಗ ಒಂದು ಮದುವೆ ಮಾಡ್ಬೋದು, ಅಥವಾ ಒಂದು ದೇವ್ರು ಮಾಡ್ಬೋದು, ಅಥವಾ ಏನಾದರೂ ಒಂದಿಷ್ಟು ಆದಾಯ ಉಳಿತಂದ್ರೆ ಹೊಲ ಲೆವೆಲ್ ಮಾಡ್ತೀವಿ, ಇನ್ನೊಂದಿಷ್ಟು ಹೊಲ ಅಭಿವೃದ್ಧಿ ಪಡಿಸ್ಬಿಟ್ಟು ಅದು ಬಿಟ್ರೆ ರೈತರು ಏನು ಮಾಡಕ್ ಸಾಧ್ಯ ಇಲ್ಲ. ಆದರೆ ರೈತರು ಬೆಳೆದಂತ ಬೆಳೆಯ ಆದಾಯ ಎಲ್ಲಿಗೆ ಹೋಗ್ತದೆ ಅಂತಂದ್ರೆ ಅದು ಮಾರ್ಕೆಟ್ ಮುಖಾಂತರ ಮಾರ್ಕೆಟ್ಗೆ ಹೋಗಿ ಅಲ್ಲಿ ವ್ಯಾಪಾರ ಆಗಿ ಅದರ ಲಾಭ ಬೇರೆ ಯಾರ್ಯಾರು ತಗೊಂತಾರ, ವ್ಯಾಪಾರಸ್ಥರು ತಗೊಂತಾರ, ಅದನ್ನ ಪ್ರೊಡಕ್ಟ್ ಮಾಡಂತ ಫ್ಯಾಕ್ಟ್ರಿಗಳಲ್ಲಿ ಪ್ರೊಡಕ್ಟ್ ಮಾಡಂತ ಅವ್ರು ತಗೊಂತಾರ, ಅದನ್ನ ಮತ್ತೆ ಮಾರ್ಕೆಟಿಗೆ ಬಂದ್ಮೇಲೆ ವ್ಯಾಪಾರಸ್ಥರು ತಗೊಂತಾರ, ಎಲ್ಲ ಲಾಭ ತಗೊಂತಾರ. ಆದ್ರೆ ರೈತರಿಗೆ ಮಾತ್ರ ಲಾಭ ಇಲ್ಲ. ಇದು ಯಾಕೆ ಆಗ್ತದಂತಂದ್ರೆ ನಾವ್ಯಾರು ಇಲ್ಲಿ ಒಗ್ಗಟ್ಟಿಲ್ಲ. ಯಾಕಂದ್ರೆ ಈ ಭಾಗದಲ್ಲಿ ಸುಮಾರು ಜನ ನಾವು ರೈತರಿದ್ರು ಕೂಡ ಒಂದು 200 ಜನ ಬಂದು ಇಲ್ಲಿ ಕುಂದ್ರಕ್ಕೆ ಸಾಧ್ಯ ಆಗಿಲ್ಲ. ಹಂಗಾಗಿನೇ ಇವತ್ತು ಸರ್ಕಾರ ನಮ್ಮನ್ನ ಈ ರೀತಿ ನೋಡ್ಕೊಂಡು ನಾವು ಅರ್ಥ ಮಾಡ್ಕೋಬೇಕು. ಯಾಕಂದ್ರೆ ನಮ್ಮ ಸಲುವಾಗಿ ಒಂದು ಸಿಸ್ಟಮ್ ಇದೆ, ನೀರಾವರಿ ಇಲಾಖೆ ಇದೆ, ನೀರನ್ನ ಹೆಂಗ್ ಬಿಡಬೇಕು, ಏನ್ ಮಾಡ್ಬೇಕು ಅಂತೇಳಿ ನೀರಿನ ಸಲಹಾ ಸಮಿತಿಗಳಿದೆ. ಆ ಸಲಹಾ ಸಮಿತಿಗೆ ನಮ್ಮ ಕ್ಯಾಬಿನೆಟ್ನ ಸಚಿವರು ಇರ್ತಾರ, ಅದಕ್ಕೊಂದು MD ಇರ್ತಾರ, ಈ ಭಾಗದ ಶಾಸಕರು ಇರ್ತಾರ, ಎಲ್ಲರೂ ಇರ್ತಾರ. ಅಲ್ಲಿ ತೀರ್ಮಾನ ಮಾಡ್ತಾರ. ತೀರ್ಮಾನ ಮಾಡಿದ ಪ್ರಕಾರ ನಾವು ನೀರು ಕಟ್ಟಿಯಬೇಕಿಲ್ಲಿ. ಮತ್ತು ಅದಕ್ಕೋಸ್ಕರ ನೀರಾವರಿಗೋಸ್ಕರ ಸುಮ್ಮನೆ ಅಲ್ಲ, ನಮಗೆ ವರ್ಲ್ಡ್ ಬ್ಯಾಂಕ್ನಿಂದ ನಮ್ಮ ಪಾಣಿಗಳು ನಮ್ಮ ಈ ಭಾಗದ ಭೂಮಿ ಒತ್ತಿಟ್ಟು ದುಡ್ಡು ತಂದು ಅದನ್ನು ಅಭಿವೃದ್ಧಿ ಮಾಡ್ಯಾರ. 2700 ಕೋಟಿ ರೂಪಾಯಿಗೆ ಆಲ್ರೆಡಿ ಖರ್ಚು ಮಾಡಿ ಮುಖ್ಯ ಕಾಲುವೆ ನದಿವೆಲ್ಲ ಖರ್ಚು ಮಾಡಿ ರಿಪೇರಿ ಮಾಡ್ಯಾರ. ಆದರೂ ಕೂಡ ನಾವು ಟೇಲೆಂಟಿಗೆ ನೀರು ತಲುಪ್ತಾ ಇಲ್ಲ. ಮತ್ತು ಪದೇ ಈ ವರ್ಷ ಹಿಂಗೆ ಯಾಕಾಗ್ತದೆ ಅಂತೇಳಿ ಎಲ್ರಿಗೂ ಗೊತ್ತಿದೆ. ಅಂದರೆ ನಮಗೆ ಸಲಹಾ ಸಮಿತಿ ತೀರ್ಮಾನದಲ್ಲಿ ನೀವು ಈ ಡೇಟ್ಲಿಂದ ಈ ಡೇಟ್ಗೆ ನೀರು ಬಿಡ್ತೀವಿ ಅಂದಾಗ ಎಲ್ರಿಗೂ ಒಂದೇ ಸಲ ನೀವು ಭತ್ತ ನಾಟಿ ಮಾಡೋಕ್ಕಲ್ಕ ನೀರು ಬಿಟ್ಟಿದ್ರೆ ಇವತ್ತು ಈ ಪರಿಸ್ಥಿತಿ ಬರ್ತಿದ್ದಿಲ್ಲ. ನಾವ್ಯಾರು ವೈಜ್ಞಾನಿಕವಾಗಿ ಆಲೋಚನೆ ಮಾಡೋಂಗಿಲ್ಲ. ಇವತ್ತು ಸ್ಟ್ಯಾಂಡಿಂಗ್ ಕ್ರಾಪ್ ಏನಿದೆ, ಇವತ್ತು ಸ್ಟ್ಯಾಂಡಿಂಗ್ ಕ್ರಾಪು ಒಂದರಲ್ಲಿಂದ ನೀವು 3 ನೀರು ಬಂದ್ ಮಾಡಿದ್ರೆ ಎಷ್ಟು ಭತ್ತ ಬೆಳೆ ಲಾಸ್ ಆಗ್ತದೆ ಅಂತೇಳಿ ಕೃಷಿ ಇಲಾಖೆ ಮತ್ತು ಇಂಟೆಲಿಜೆನ್ಸ್ ಎಲ್ಲ ರಿಪೋರ್ಟ್ ಇವೆಲ್ಲ ನಿಮಗೆ ಗೊತ್ತಿದೆ. ಆದರೂ ನೀವು ತೀರ್ಮಾನ ಹಂಗೆ ಮಾಡಿದ್ರಿ ಅಂದರೆ ನೀವು ನೀರು ಬಿಡುವಾಗ ಕಾಲುವೆ ಪಕ್ಕದಲ್ಲಿ ಇದ್ದಂಥ ರೈತರು ಭತ್ತ ಹಚ್ಚಿದ ಮೇಲೆ ಟೆಲೆಂಟ್ ರೈತರು 1 ತಿಂಗಳ 1.5 ತಿಂಗಳ ವ್ಯತ್ಯಾಸ ಆಗ್ತಿದೆ. ಇದು ಯಾರಿಗೆ ಅರ್ಥ ಆಗೋದು. ಆಮೇಲೆ ಇವತ್ತಿನ ವಾತಾವರಣಕ್ಕೆ ಏನೋ ಗೊತ್ತಿಲ್ಲ, 3 ತಿಂಗಳು ಬೆಳತಕ್ಕಂಥ ಬೆಳೆಗಳು 2.5 ತಿಂಗಳು ಬೆಳತಕ್ಕಂಥ ಬೆಳೆಗಳು 3 ತಿಂಗಳು ಆಕತ್ತದ. ಅಂದ್ರೆ ತೆನೆ ಇವತ್ತು ನಾವು 2.5 ತಿಂಗಳ ಬೆಳೆ ಅಂತೇಳಿ ಎಕ್ಸೊಳೆ ಅದನ್ನ ನಾಟಿ ಮಾಡಿವಿ. ಇವತ್ತು ಅದು ಕೆಲವೊಂದು ತೆನೆ ಈಗ ಉಂಡ್ರಕತ್ತದ, ಅದು ಭತ್ತ ಬಗ್ಗಕತ್ತದ, ಏನಂತ ಗೊತ್ತಾಗ್ತಾ ಇಲ್ಲ. ಬಟ್ ಇವೆಲ್ಲ ಗೊಂದಲಿಂದ ಮತ್ತೆ ನಾವು ಸಲಹಾ ಸಮಿತಿ ತೀರ್ಮಾನ ಆದರೂ ಕೂಡ ನಾವು ನೀರು ಬೇಕಂತ ಕುಂತಿದ್ದೀವಿ. ಮತ್ತು ಇದಕ್ಕೆ ಇಲಾಖೆಯವರು ಅರ್ಥ ಮಾಡ್ಕೋಬೇಕು. ಯಾಕಂದ್ರೆ ಹೋದ ವರ್ಷ ನಾವು ಅನುಭವಿಸಿದೀವಿ. ಹೋದ ವರ್ಷ ಏನಾಯ್ತು, ನೀರು ಬಿಡ್ಬೇಕಂತೇಳಿ ಎಲ್ಲ ಹೋರಾಟ ಮಾಡಿದ್ವಿ, ನಾವು ಕೂಡ ಹೋರಾಟ ಮಾಡಿದ್ವಿ, ಗಲಾಟೆ ಕೂಡ ಆಯ್ತು. ನಮ್ಮನ್ನು ಬಂಧನ ಸದ್ಯಕ್ಕೆ ಮಾಡಿದ್ರು. ಅದ್ರ ಪ್ರಕಾರ ಅವ್ರು ಒಪ್ಪಿಗೆ ಪ್ರಕಾರ ಒಂದು ತೀರ್ಮಾನವನ್ನು ಮಾಡಿದ್ರು. ಆ ತೀರ್ಮಾನ ಉಲ್ಟಾ ಪಲ್ಟಾ ಆಯ್ತು. ಹೆಂಗಾಯ್ತು, ರಾಜಕೀಯ ಎಂಟ್ರಿ ಆಗಿಬಿಡ್ತಲ್ಲಿ. ದರ್ಶನಪುರ ರಾಜಗೌಡ ಸೇರಿ ರಾಜಕೀಯ ಎಂಟ್ರಿ ಆಗಿ ತೀರ್ಮಾನ ಆದ ಪ್ರಕಾರ ನೀರು ಬಿಡಂಗಿಲ್ಲ ಅಂತ ಹೇಳಿದ್ರು. ರಾಜಗೌಡರು ಕೋರ್ಟಿಗೆ ಹೋಗಿ ಪಾಪ ರೈತರ ಪರವಾಗಿ ಅಂತೇಳಿ ಅವರೊಂದು ನ್ಯಾಯಾಲಯದ ಆದೇಶ ಮಾಡಿದ್ರು. ಅದ್ರ ಆದೇಶಕ್ಕೆ ಸರ್ಕಾರ ಹೋಗಿ ಅದಕ್ಕೆ ಸ್ಟೇ ತಂತು. ನೋಡ್ರಿ, ಅರ್ಥ ಮಾಡ್ಕ ರೈತರು ಅಂದ್ರೆ ಸರ್ಕಾರ ನಮ್ಮ ಪರವಾಗಿ ಇದೆ ಅಂತ ಹೇಳುವಾಗ ಒಂದು ಆದೇಶ, ರೈತರ ಪರವಾಗಿ ಆದಂಥ ಆದೇಶವನ್ನ ನಾವು ಅದನ್ನು ಸ್ಟಾಪ್ ಮಾಡಿದ್ರು. ಅದು ಅಷ್ಟೇ ಅಲ್ಲ, ನೀರಿತ್ತು ಮತ್ತು ಸ್ಟಾಪ್ ಮಾಡಿದ ಮೇಲೆ ಸಾಯಂಕಾಲ ಬೆಳಗ್ಗೆ ಮತ್ತೆ ಸರ್ಕಾರ ತೀರ್ಮಾನ ಮಾಡಿ ನೀರು ಬಿಡ್ತದ. ಅಂದ್ರೆ ಉದ್ದೇಶ ಏನು, ನೀವು ರೈತರನ್ನ ಉಳಿಸಲಿಕ್ಕೆ ಅಥವಾ ರಾಜಕೀಯ ಮಾಡ್ಬೇಕಂತೇಳಿ ನಾವು ಅರ್ಥ ಮಾಡ್ಕೋಬೇಕು. ಯಾಕೆ ಈ ರೀತಿ ಇದೆ ಅಂತಂದ್ರೆ ನಾವು
ರೈತರು ಒಗ್ಗಟ್ಟಿಲ್ಲ. ರೈತರ ಕತೆ ಹೆಂಗಾಗಿದೆ ಅಂತಂದ್ರೆ, ರೈತರು ಇವತ್ತು ಒಗ್ಗಟ್ಟಿಲ್ಲ. ಅವ್ರ ಪರಿಸ್ಥಿತಿ ಎಲ್ಲಿಗೆ ಬಂದದಂತಂದ್ರೆ, ಈಗ ಎಲ್ಲರಿಗೂ ಕಾನೂನಿದೆ, ಒಬ್ಬ ಕೂಲಿಕಾರಗೂ ಕಾನೂನಿದೆ. ಇಷ್ಟು ಕ್ಯೂಬಿಕ್ ಮೀಟರ್ ತೆಗೆದ್ರೆ ಇಷ್ಟು ಕೂಲಿ ಅಂತಿದೆ. ಒಬ್ಬ ಕಟ್ಟಡ ಕಾರ್ಮಿಕರನ್ನು ಇಷ್ಟು ಕ್ಯೂಬಿಕ್ ಮೀಟರ್ ಕಟ್ಟಿದ್ರೆ ಅಷ್ಟು ಕೂಲಿ ಅಂತಿದೆ. ಎಲ್ಲರಿಗೂ ಕೂಲಿ ಅಂತಿದೆ. ಒಂದು ವಸ್ತು ಮಾರಿದ್ರೆ ಇಷ್ಟು ಅಂತಿದೆ. ಆದರೆ ರೈತರಿಗೆ ಇವತ್ತಿನವರೆಗೂ ಬೆಳೆ ಬೆಳೆದು ಮಾರಾಟ ಮಾಡಕ್ಕ ಒಂದೇ ಒಂದು MSP ಕಾನೂನು ತರಕ್ಕಾಗಿಲ್ಲ ನಮ್ಮ ದೇಶದಲ್ಲಿ. ಆ ಒಂದು MSP ಕಾನೂನು ಇರ್ಲಾರ್ದ ಕಾರಣನೇ ಇವತ್ತು ನಾವು ಜೂಜಾಟದಲ್ಲಿ ಬಿದ್ದಿದ್ದೀವಿ. ಒಂಥರ ಜೂಜಾಟ ಅಂತಾರಲ್ಲ, ನಂಬರ್ ಬಂದರೆ ಅನುಕೂಲ, ನಂಬರ್ ಬರಲಿಲ್ಲ ಲಾಸ್ ಅಂತಾರಲ್ಲ, ಆ ರೀತಿ ರೈತರ ಪರಿಸ್ಥಿತಿ ಇದೆ. ಇಷ್ಟಿದ್ರೂ ಕೂಡ, ಇಷ್ಟೆಲ್ಲ ಬಂಡವಾಳ ಹಾಕಿ ಇವತ್ತು ಇಷ್ಟೆಲ್ಲ ಖರ್ಚು ಮಾಡಿದ್ರು ಕೂಡ ಇವತ್ತು ನಮಗೆ ಈ ಸ್ಥಿತಿ ಇದೆ ಅಂತಂದರೆ ನಾವು ಒಗ್ಗಟ್ಟಿಲ್ಲ, ರೈತರ ಸತ್ರ ಸಂಬಂಧ ಇಲ್ಲ. ಯಾಕಂದ್ರೆ ನಮ್ಮ ಇದ್ರ ಪ್ರಕಾರ ಈ ಹೊಸ ಕೃಷಿ ನೀತಿ ಬಂದ ಮೇಲೆ 2000 ಅಂದರೆ 93 ಏನು ಹೊಸ ಕೃಷಿ ನೀತಿ ಬಂತು, ಅಲ್ಲಿಂದ ಇಲ್ಲಿಗೆ 4.5 ಲಕ್ಷ ಚಿಲ್ಲರೆ ರೈತರು ಆತ್ಮಹತ್ಯೆ ಮಾಡ್ಕೊಂಡಾರೆ ಅಂತೇಳಿ ಕೇಂದ್ರ ಸರ್ಕಾರದ ಕ್ರೈಮ್ ರಿಪೋರ್ಟ್ ಇದು. ಅಂದರೆ ರೈತರು ಆತ್ಮಹತ್ಯೆ ಮಾಡ್ಕೊಂಡಾರ ಬೆಳೆ ಬೆಳೆದು ಸಾಲ ಮಾಡಿ ಅಂತೇಳಿ ಕ್ರೈಮ್ ರಿಪೋರ್ಟ್. ಆದರೆ ಇದು FIR ಆದದ್ದು. FIR ಆಗಲಾರ್ದಂಥ ರೈತರು ಸಾಕಷ್ಟು ಜನ ಸತ್ತಾರೆ, ಅದಕ್ಕೆ ಯಾವುದೇ ಲೆಕ್ಕ ಇಲ್ಲ. ಅಂದ್ರೆ ರೈತರು ಯಾಕೆ ಸಹಾಯ ಕಟ್ಟಾರ ಏನು ಅಂದ್ರೆ, ರೈತರು ಇವತ್ತ ಬೆಳೆ ಬೆಳಲಿಕ್ಕೆ ಸಾಲ ಮಾಡಕತ್ತಾರ, ಬಂಡವಾಳ ಹಾಕತ್ತಾರ, ಬೀಜ ತರ್ತಾರ, ಸಾಲ ಮಾಡ್ತಾರ, ತಗೊಂಬಂದು ಬೆಳೆ ಬೆಳೆದ್ರ ಸಾಲನ ಕಟ್ತಾರ, ಆ ಸಾಲದಿಂದ ಪಾರಾತಾರ. ಒಂದು ವೇಳೆ ಬೆಳೆ ಬೆಳಲಿಲ್ಲ ಅಥವಾ ಕೈ ಕೊಟ್ಟಿದ್ದು, ಬರೀ ಅದು ಒಂದೇ ಅಲ್ಲ, ರೈತರ ಸಮಸ್ಯೆ ಅದು ಒಂದೇ ಅಲ್ಲ. ಇವತ್ತ ಕಳಪೆ ಬೀಜದಿಂದ ಸಮಸ್ಯೆ ಇದೆ, ನೀರಾವರಿಯಿಂದ ಸಮಸ್ಯೆ ಇದೆ, ಮಳೆ ಬರಲಿಲ್ಲ ಅಂದ್ರೂ ಸಮಸ್ಯೆ ಇದೆ, ಹೆಚ್ಚು ಮಳೆ ಬಂದ್ರೂ ಸಮಸ್ಯೆ ಇದೆ, ಅಣೆಕಟ್ಟು ಬಿಟ್ಟರು ಸಮಸ್ಯೆ ಇದೆ. ಈ ಪ್ರಕೃತಿ ಎಲ್ಲ ವಿರೋಧಗಳನ್ನು ರೈತ ಎದುರಿಸಬೇಕು. ಒಂದು ರೀತಿಯಿಂದಲ್ಲ, ಅಂದರೆ ಇವೆಲ್ಲವನ್ನು ಎದುರಿಸುವಾಗ ಒಂದಲ್ಲ ಒಂದು ತೊಂದರೆಗೆ ಸಿಕ್ಕಾಕೊಂಡು ಇವತ್ತು ರೈತರು ಈ ಸ್ಥಿತಿಗೆ ಬಂದಿರತಕ್ಕಂಥದ್ದು. ಹಂಗಾಗಿನೇ ಇವತ್ತ 4.5 ಲಕ್ಷ ಜನ ರೈತರು ಆತ್ಮಹತ್ಯೆ ಮಾಡಿಕೊಂಡಾರ. ಮತ್ತು ರೈತರು ಆತ್ಮಹತ್ಯೆ ಮಾಡ್ಕೊಳ್ಳುವಂಥ ಸಂದರ್ಭದಲ್ಲಿ UPA ಒಂದು ಸರ್ಕಾರ ಹೇಳಿತು, ಯಾಕೆ ಇಡೀ ದೇಶದಲ್ಲಿ ರೈತರು ಆತ್ಮಹತ್ಯೆ ಮಾಡಿಕೊಂಡಾರ, ಇದು ಒಂದು ಅಧ್ಯಯನ ಮಾಡ್ರಿ ಅಂತೇಳಿ ಕೃಷಿ ತಜ್ಞರ ರಿಪೋರ್ಟು ತನಿಖೆ ಮಾಡಿ ಹೊರಗೆ ಬಂತು. ಭಾಳ ಸರಳ, ಅವರು ಒಂದು ವರದಿ ಕೊಟ್ಟರು. ಇದು ಯಾರು ಮಾಡಿದ್ರು ತಾರತಮ್ಯ? ನಾವು ಮಾಡಿದ್ವಿ ರೈತರು. ಈ ಕಡೆ ಏನು ಹೇಳ್ತದೆ ಕಾನೂನು, ನಿಮ್ಮ ಎಲ್ಲ ಹೊಲಗಳೆಲ್ಲ ನೀರಾವರಿಗೆ ಒಳಪಟ್ಟ ಒಪ್ಪಂತೀರಿ. ಕಮಾಂಡಿಂಗ್ ಏರಿಯಾ ಸಾಬಣ್ಣವ್ರೆ ಕಾನೂನು ಏನು ಹೇಳ್ತದಂದ್ರೆ, ಸರಿ ಸರ ನಾನು ಅದನ್ನೇ ಕೇಳ್ತೀನಿ. ನನ್ನ ಹೊಲ ನೀರಾವರಿಗೆ ಒಳಪಟ್ಟದಂದ ಮೇಲೆ ನನಗೆ ನೀರು ಯಾಕೆ ಕೊಡಂಗಿಲ್ಲ? ನಾನು ಅದನ್ನೇ ಕೇಳ್ತೀನಿ. ಈಗ ವಾರ ಬಂದಿ ಆದ್ರೂ ಕೂಡ ಫಸ್ಟ್ ಟೆಲೆಂಟಿಗೆ ನೀರು ಮುಗಿಸಿದ ಮೇಲೆ ಇದೇ ನೋಡ್ಕೊಂಡು ಆ ಸಿಸ್ಟಮ್ ನಿಮ್ಮಲ್ಲಿ ಇಲ್ಲಲ್ಲ. ಫಸ್ಟ್ ಹೌದಿಲ್ಲ, ನೀರಿನ ಸಿಸ್ಟಮ್ ಏನಂದ್ರೆ ಟೆಲೆಂಟಿಗೆ ಹೊಲಕ್ಕೆ ಮುಟ್ಟಿದ ಮೇಲೆ ಹಿಂದೆ ಎಲ್ಲ ಅಂತ ಬರ್ಬೇಕು. ಈ ಆ ಸಿಸ್ಟಮ್ ನಿಮ್ಮಲ್ಲಿ ಇಲ್ಲಲ್ಲ. ಈಗ ಅದಕ್ಕೆ ನಿಮ್ಮ ನೀರಾವರಿ ಇಲಾಖೆಯ ಸಮಸ್ಯೆಗಳದಾವಲ್ಲ, ಅದು ಯಾರು ಇದು ಮಾಡೋದಿಲ್ಲ. ನನಗೆ 3 ತಾಸು ಸ್ಟಾರ್ಟಿಂಗ್ ಇರೋ 3 hours ಕೊಟ್ರೆ ನೋಡ್ರಿ, ಎಲ್ರಿಗೂ ಆಸೆ ಇರ್ತದೆ. ಅದಕ್ಕೆ ನಿಮ್ಮನ್ನ ನೇಮಿಸಿ ನಿಮಗೆ ಎಲ್ಲ ಅಥಾರಿಟಿ ಕೊಟ್ಟಿರೋದು. ಈಗ ನಾನು ಕಾಲ್ ಮೇಲೆ ನೀನು ಯಾರಂತ ಕೇಳ್ತಾರ, ನಿಮಗೆ ಕೇಳಕ್ಕಾಗ್ತದ? ನೀವು ದುರ್ಬಲ ಇರೋದ್ರಿಂದ ನೀವೆಲ್ಲ ಆಗೋದು ಅದಕ್ಕೂ ಮುಟ್ಟಬೇಕು. ಆದ್ರೆ ಫಸ್ಟ್ ನೀರಾವರಿ ವ್ಯವಸ್ಥೆನೇ ಹಂಗಲ್ಲ, ಟೆಲೆಂಟ್ಲಿಂದ ಎಲ್ಲರಿಗೂ ನೀರು ಮುಟ್ಕೊಂತ ಬರ್ಬೇಕು ಫಸ್ಟ್. ನೀವು ಹೆಂಗ ನಿಮ್ಮಲ್ಲಿ ನಿಮ್ಮ ಪರಿಸ್ಥಿತಿ ಏನಾದ್ರು ಗೊತ್ತಿಲ್ಲ, ನಿಮ್ಮಲ್ಲಿ ಗ್ಯಾಂಗ್ ಮ್ಯಾನ್ಗಳಿಲ್ಲ, ಅದು ದೊಡ್ಡ ಕತೆ ಅದ. ಅದು ಮುಂದಿನ ದಿನಗಳಲ್ಲಿ ಅದು ನೋಡೋಣ. ಫಸ್ಟ್ ಈಗ ಇದ್ದವ್ರನ್ನ ಫಸ್ಟ್ ಉಳಿಸೋದು ಏನಾದ ಒಂದು ನೋಡ್ರಿ. ಸಮಸ್ಯೆಗಳಿರ್ತಾವ ಮತ್ತು ರೈತರು ಕೆಲವು ತಪ್ಪುಗಳದಾವ, ಅವನ್ನೆಲ್ಲ ಸರಿಪಡಿಸ್ಬೇಕಂದ್ರ ಸಭೆಗಳಾಗಬೇಕು. ಸಲಹಾ ಸಮಿತಿ ಸಭೆ ಆಗಿ 1ರಿಂದ 3 ಟನ್ ನೀರು ಬಿಡ್ತಾರ. ಅದು ಎಕ್ಸ್ಟೆನ್ಷನ್ ಆಗಲಿಲ್ಲ ಅಂತಂದ್ರ ನಾವು 3ಕ್ಕೆ ಒಂದು ವೇಳೆ ತೀರ್ಮಾನ ಆಗಂದ್ರೆ 3ಕ್ಕೆ ನಾವು ಹೋರಾಟಕ್ಕೆ ಇಳಿಬೇಕು. ಹಂಗಾಗಿ ಇವತ್ತು ನಾವು ಮನವಿ ಪತ್ರ ಕೊಟ್ಟು ಸಾಂಕೇತಿಕವಾಗಿ ಮುಗಿಸೋಣ. ನಮ್ಗೆ ಒಳ್ಳೆ ತೀರ್ಮಾನ ಮಾಡ್ತಾರಂತ ಒಂದು ನಂಬಿಕೆ ಇದೆ. ಒಂದು ವೇಳೆ ತೀರ್ಮಾನ ಏನು ಮಾಡಲಿಲ್ಲ ಅಂದ್ರೆ ಸಮಸ್ಯೆ ಆಗ್ತದ. ಸಮಸ್ಯೆಗೆ ಅವಕಾಶ ಕೊಡಬಾರ್ದು. ನೀರಾವರಿ ಇಲಾಖೆಯವರು ಮನವರಿಕೆ ಮಾಡಿ ಕೊಡಬೇಕು. ಹೋದ ಸಲ ಆದಂಗೆ ಆಗಬಾರ್ದು, ದಯವಿಟ್ಟು ಆ ರೀತಿ ಆಗಬೇಕು. ನೀರಾವರಿ ಸಮಿತಿ ಅಧ್ಯಕ್ಷರು ಕಾರ್ಯದರ್ಶಿಗಳು ಮುಂದೆ ಬರಬೇಕು. ಇನ್ನು ಪ್ರತಿಭಟನಾ ಸ್ಥಳಕ್ಕೆ ಸೂಪರಿಂಟೆಂಡೆಂಟ್
ಎಂಜಿನಿಯರ್ ರಮೇಶ್ ರಾಠೋಡ್, EE ಸುರೇಂದ್ರ ರೆಡ್ಡಿ, AEE ಮಹಲಿಂಗಪ್ಪ ಭಜಂತ್ರಿ ಹಾಗೂ JE ಶ್ರೀಧರ್ ಬಲ್ಲಿದಾವ್ ಭೇಟಿ ಕೊಟ್ಟು ರೈತರೊಂದಿಗೆ ಮಾತುಕತೆ ಮಾಡಿದ್ದಾರೆ. ರೈತರ ಸಮಸ್ಯೆಯನ್ನ ಮೇಲಧಿಕಾರಿಗಳು ಹಾಗೂ ಸಚಿವರ ಗಮನಕ್ಕೆ ತರಲಾಗುತ್ತೆ ಅಂತ ಭರವಸೆ ಕೊಟ್ಟಿದ್ದಾರೆ. ನಾರಾಯಣಪುರ ಜಲಾಶಯದಲ್ಲಿ 14 TMC ಹಾಗೂ ಆಲಮಟ್ಟಿ ಜಲಾಶಯದಲ್ಲಿ 10 TMC ನೀರು ಲಭ್ಯವಿದ್ದು, ಈ ಕುರಿತು ನೀರಾವರಿ ಸಲಹಾ ಸಮಿತಿ ಸಭೆಯಲ್ಲಿ ಚರ್ಚೆ ಮಾಡಿ ತೀರ್ಮಾನ ಕೈಗೊಳ್ಳಲಾಗುತ್ತೆ ಅಂತ ಅಧಿಕಾರಿಗಳು ಲಿಖಿತ ಭರವಸೆ ಕೊಟ್ಟಿದ್ದಾರೆ. ಅಧಿಕಾರಿಗಳ ಭರವಸೆಯನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ರೈತರು ತಮ್ಮ ಹೋರಾಟವನ್ನ ತಾತ್ಕಾಲಿಕವಾಗಿ ಹಿಂಪಡೆದಿದ್ದಾರೆ. ಆದರೆ ಬೇಡಿಕೆ ಈಡೇರದಿದ್ರೆ ರಾಜ್ಯ ಹೆದ್ದಾರಿ ತಡೆದು ಬೃಹತ್ ಪ್ರತಿಭಟನೆ ಮಾಡುವುದಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಈ ಧರಣಿಯಲ್ಲಿ ನರಸಣ್ಣ ನಾಯಕ, ಹನುಮಂತ ಗುರಿಕಾರ್, ಮೌನೇಶ್ ಜಾಲಹಳ್ಳಿ, ಶಿವರಾಜ್ ಯರಕಮಟ್ಟಿ, ಭೀಮಣ್ಣ ಡೆಂಗಿ ಸೇರಿ ಅನೇಕ ರೈತರು ಭಾಗವಹಿಸಿದ್ರು. ಖಾಜಾ ಹುಸೇನ್ ಬಾಬಾ, ಜಾಲಹಳ್ಳಿ, TV20 ಕನ್ನಡ. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.